Hello friends, I welcome you all to my YouTube channel Pace Academy Speak English, and in this video I am going to speak about the use of since and for. Let us start without delaying. The first word since. ಸಿನ್ಸನ್ನು ನಾವು ಸಿನ್ಸ್ ಮತ್ತು ಫಾರನ್ನು ಹೇಗೆ ಬಳಸ್ತಾ ಹೋಗ್ತೀವಿ ವಾಕ್ಯದಲ್ಲಿ ಅನ್ನೋದನ್ನು ಇವತ್ತು ನೋಡೋಣ. ಸಿನ್ಸ್ ಅನ್ನೋದನ್ನು ಯಾವಾಗ ಬಳಸ್ತೀವಿ ಅಂತ ಹೇಳಿದರೆ ವಿ ಕಾಲ್ ಇಟ್ ಆ್ಯಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆ್ಯಕ್ಷನ್ ಆರ್ ಇವೆಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮಲ್ಲಿ ಹೀಗೆ ನಾವು ಏನನ್ನು ಬಳಸ್ತಾ ಹೋಗ್ತೀವಿ ಅಂತ ಹೇಳಿದರೆ ಸಿನ್ಸ್ ಅಂತಕ್ಕಂಥ ಪದವನ್ನು ಬಳಸ್ತಾ ಹೋಗ್ತೀವಿ. ಒಂದು ಎಕ್ಸಾಂಪಲನ್ನು ನೋಡಿದರೆ ಐ ಹ್ಯಾವ್ ನೋನ್ ಹರ್ ಸಿನ್ಸ್ ಜೂನ್. ಕಳೆದ ಜೂನ್ ತಿಂಗಳಿನಿಂದ ನನಗೆ ಅವಳು ಪರಿಚಯ ಅಂಥೇಳಿ ಹೇಳೋದಕ್ಕೆ. ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ, ಯಾವ ತಿಂಗಳಿನಿಂದ ಅವಳ ಪರಿಚಯ ಪ್ರಾರಂಭ ಆಯ್ತಲ್ಲ, ಜೂನ್ ತಿಂಗಳಿನಿಂದ ಅವಳ ಪರಿಚಯ ಪ್ರಾರಂಭ ಆಯಿತು. ಹಾಗಾಗಿ ಸಿನ್ಸ್ ಜೂನ್ ಅಂಥೇಳಿ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ 2010. ನೋಡಿ, ನಾನು ಕ್ರಿಕೆಟನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದ್ದು 2010ರಲ್ಲಿ. ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್. ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮನ್ನು ಹೇಳೋದಕ್ಕೋಸ್ಕರ ಸಿನ್ಸ್ 2010 ಅಂಥೇಳಿ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಫಾರನ್ನು ನೋಡೋದಾದರೆ, ನಾವು ಫಾರ್ ಅಂತಕ್ಕಂತಹ ಫಾರನ್ನು ನೋಡೋದಾದರೆ ಅದು ಹೇಗೆ ಬಳಸ್ತೀವಿ ಅಂತ ಹೇಳಿದರೆ ಫಾರ್ ಟೋಟಲ್ ಪೀರಿಯಡ್ ಆಫ್ ಟೈಮ್. ಟೋಟಲ್ ಪೂರ್ತಿ ನಾನು ಇಲ್ಲಿಯವರೆಗೆ ಎಷ್ಟು ವರ್ಷದಿಂದ ಗೊತ್ತಿದೆ ಅಥವಾ ಎಷ್ಟು ವರ್ಷದಿಂದ ಒಂದು ಕ್ರಿಯೆ ನಡೀತಾ ಇದೆಯಲ್ಲ, ಆ ಟೋಟಲ್ ಪೀರಿಯಡ್ ಆಫ್ ಟೈಮನ್ನು ನೋಡೋದಕ್ಕೋಸ್ಕರ ನಾವು ಆ ಫಾರನ್ನು ಬಳಸ್ತಾ ಹೋಗ್ತೀವಿ. ನಾನು ಐ ಹ್ಯಾವ್ ನೋನ್ ಹರ್ ಫಾರ್ 3 years. ನನಗೆ ಅವಳು 3 ವರ್ಷದಿಂದ ಪರಿಚಯ. ಏನು 2008ರಿಂದ ಪರಿಚಯ ಅಲ್ಲ, 3 ವರ್ಷದಿಂದ ಪರಿಚಯ ಅಂಥೇಳಿ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಸೆಂಟೆನ್ಸ್ ನೋಡಿದರೆ ರಾಹುಲ್ ಲಿವ್ಡ್ ಇನ್ ಲಂಡನ್ ಫಾರ್ 2 years. ರಾಹುಲ್ 2 ವರ್ಷದಿಂದ ಲಂಡನ್ನಲ್ಲಿ ವಾಸವಾಗಿದ್ದಾನೆ ಅಂತಕ್ಕಂತಹ ಒಂದು ಇದು. ಇನ್ನೊಮ್ಮೆ ಸಿನ್ಸ್ ಅನ್ನೋದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮನ್ನು ನೋಡೋದಾದರೆ ಫಾರನ್ನು ನಾವು ಟೋಟಲ್ ಪೀರಿಯಡ್ ಆಫ್ ಟೈಮಿಗೆ ಬಳಸ್ತಾ ಹೋಗ್ತೀವಿ. ಈ ರಾಹುಲ್ ಲಿವ್ಡ್ ಇನ್ ಲಂಡನ್ ಫಾರ್ 2 years ಇದೆಯಲ್ಲ, ಫಾರ್ ಅಂತ ಇದ್ದಿದ್ದಕ್ಕೋಸ್ಕರ ಟೋಟಲ್ ಅವನು 2 ವರ್ಷದಿಂದ ಇದ್ದಾನೆ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಅದೇ ಸೆಂಟೆನ್ಸಲ್ಲಿ ನಾವು ಸಿನ್ಸ್ ಹಾಕಿದರೆ ಏನು ಮಾಡಬೇಕು ಅಂತ ಹೇಳಿದರೆ 2 ವರ್ಷ ಹಿಂದೆ ತೊಗೊಂಡ್ರೆ ನಾವು ಯಾವುದಾಗುತ್ತೆ 2019. ಹಾಗಾಗಿ ರಾಹುಲ್ ಲಿವ್ಡ್ ಇನ್ ಲಂಡನ್ ಸಿನ್ಸ್ 2019 ಆಗಬೇಕು. ಅದೇ 2019 ಹಾಕಿದರೆ ಅಲ್ಲಿ ಸಿನ್ಸ್ ಬರಬೇಕು. ಅಥವಾ 2 ವರ್ಷ ಟೋಟಲ್ ಪೀರಿಯಡ್ ಆಫ್ ಟೈಮ್ 2 years ಅಂಥೇಳಿ ಹೇಳೋದಕ್ಕೋಸ್ಕರ ಅಲ್ಲಿ ಏನು ಬರಬೇಕಂದ್ರೆ ಫಾರ್ 2 years ಅಂಥೇಳಿ ಹೇಳ್ತೀವಿ. ಇದೇ ರೀತಿ ಹಲವಾರು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನು ನೋಡಲು ಮತ್ತು ಇಂಗ್ಲೀಷ್ ಸುಲಭವಾಗಿ ಕಲಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರಿಗೆ ನೀಡಿದೆ, ಯಾರು ಇಂಗ್ಲೀಷ್ ಕಲಿಯಲು ಬಯಸುತ್ತಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.